ಅಲ್ಲ ಸರ್, ಈಗ ಡಿ ಕೆ ಸುರೇಶ್ ಅವ್ರು ಏನ್ ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವರ ಯೋಜನೆ, ಇದು ನಾವ್ಯಾರು ರೈತನ ಒಕ್ಕಲಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ಮದೇ ಯೋಜನೆ ಯಾವಾಗ ಮಾಡಿದ್ದು 2006ರಲ್ಲಿ ಮಾಡಬೇಕು ಅಂತ. ಅವತ್ತಿನ ವಾತಾವರಣ ಏನಿತ್ತು, ಇವತ್ತೇನಾಗಿದೆ ಅದನ್ನು ರೈತರು ಹೇಳ್ತಾರೆ, ನಾನು ಹೇಳೋದಲ್ಲ. ಅದಕ್ಕೆ ಉತ್ತರ ರೈತರು ಕೊಡ್ತಾರಲ್ಲಿ. ಸರ್, ರೈತರ ಹೋರಾಟಕ್ಕೆ JDS ನ ನಿಲುವೇನು, ಕುಮಾರಸ್ವಾಮಿ ನಿಲುವೇನು? ಈಗ ಹೋರಾಟ ಒಂದು ಕಡೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಒಂದು ಭಾಗ. ಇವತ್ತು ದೇಶದ ವ್ಯವಸ್ಥೆಯಲ್ಲಿ ಕಾನೂನಿದೆ, ನ್ಯಾಯಾಂಗ ಇದೆ. ನ್ಯಾಯಾಂಗದ ಮುಂದೆ ಹೋಗಿ ಇವತ್ತು ಏನು ಇದರಲ್ಲಿ ಇರ್ತಕ್ಕಂಥ ನಿಜವಾದ ಗ್ರೌಂಡ್ ರಿಯಾಲಿಟಿ ಅದನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ, ಅದಕ್ಕೆ ನಾವು ಏನೊಂದು ನ್ಯಾಯಾಲಯದಿಂದ ಗೌರವಿತವಾದ ತೀರ್ಪನ್ನು ತೆಗೆದುಕೋಬೇಕು, ಅದಕ್ಕೆ ಹೋರಾಟ ಮಾಡಿ. ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ JDS ನಾಯಕರು. ಹೋರಾಟ ಮತ್ತು ಪ್ರತಿಭಟನೆ ಎರಡರಲ್ಲೂ ನಾವು ಸಜ್ಜಾಗಿದ್ದೇವೆ. ಏನಾದ್ರು ಹೋರಾಟಕ್ಕೆ ಭಾಗಿಯಾಗ್ತೀರಾ ಸರ್ ನೀವೇನಾದರೂ? ಇಲ್ಲ, ಅವಶ್ಯಕತೆ ಬಿದ್ದರೆ ನಾನೇ ಹೋಗ್ತೀನಿ. ಯಾಕೆಂದರೆ ಕೆಲವು ರೈತ ಮುಖಂಡರುಗಳನ್ನು ಅರೆಸ್ಟ್ ಮಾಡೋದು, ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ಈ ಥರ ಎಲ್ಲ ಕೇಸ್ಗಳು ಹಾಕಿ FIR ಹಾಕಿದ್ದಾರೆ. ಅದು ನೋಡ್ತೀನಿ ಅಂತ ಈಗೇನೋ ಹೇಳಿದ್ದಾರೆ ನಮ್ಮ ಹೊಸ ಗೃಹ ಸಚಿವರು, ಅವರ ಕೇಸ್ಗಳನ್ನು ತೆಗಿತೀವಿ ಅಂತ ಹೇಳಿದ್ದಾರೆ. ತೆಗಿತಾರೋ ಬಿಡ್ತಾರೋ ನೋಡೋಣಂತೆ. ಹೋರಾಟ ಕೂಡ ತೀವ್ರ ಸ್ವರೂಪ ಪಡಿತಾ ಇದೆ. ಇಲ್ಲ, ಅದು ಇವತ್ತಲ್ಲ, 450 ದಿವಸ ಹಿಂದಿಂದ ಹೋರಾಟ ನಡೀತಾ ಇದೆ. ನಾವ್ಯಾರು ಹೇಳಿ ಮಾಡಿದ್ದಲ್ಲ. ರೈತರು ಅವರ ಬದುಕು, ಅವರ ಜೀವನಕ್ಕೆ ಇವತ್ತು ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರ ಬದುಕಿಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿಯಾಗಿದ್ದೀವಿ ಅಷ್ಟೇ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಗುರುಚರಣ್ ಜೊತೆ ಸುನಿಲ್, TV9 ಬೆಂಗಳೂರು. ಅಲ್ಲ ಸರ್, ಈಗ ಡಿ ಕೆ ಸುರೇಶ್ ಅವ್ರು ಏನು ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವರ ಯೋಜನೆ, ಇದು ನಾವ್ಯಾರು ರೈತನ ಒಕ್ಕಲಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ಮದೇ ಯೋಜನೆ ಯಾವಾಗ ಮಾಡಿದ್ದು 2006ರಲ್ಲಿ ಮಾಡಬೇಕು ಅಂತ. ಅವತ್ತಿನ ವಾತಾವರಣ ಏನಿತ್ತು, ಇವತ್ತೇನಾಗಿದೆ ಅದನ್ನು ರೈತರು ಹೇಳ್ತಾರೆ, ನಾನು ಹೇಳೋದಲ್ಲ. ಅದಕ್ಕೆ ಉತ್ತರ ರೈತರು ಕೊಡ್ತಾರಲ್ಲಿ. ಸರ್, ರೈತರ ಹೋರಾಟಕ್ಕೆ JDS ನ ನಿಲುವೇನು, ಕುಮಾರಸ್ವಾಮಿ ನಿಲುವೇನು? ಈಗ ಹೋರಾಟ ಒಂದು ಕಡೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಒಂದು ಭಾಗ. ಇವತ್ತು ದೇಶದ ವ್ಯವಸ್ಥೆಯಲ್ಲಿ ಕಾನೂನಿದೆ, ನ್ಯಾಯಾಂಗ ಇದೆ. ನ್ಯಾಯಾಂಗದ ಮುಂದೆ ಹೋಗಿ ಇವತ್ತು ಏನು ಇದರಲ್ಲಿ ಇರ್ತಕ್ಕಂಥ ನಿಜವಾದ ಗ್ರೌಂಡ್ ರಿಯಾಲಿಟಿ ಅದನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ, ಅದಕ್ಕೆ ನಾವು ಏನೊಂದು ನ್ಯಾಯಾಲಯದಿಂದ ಗೌರವಿತವಾದ ತೀರ್ಪನ್ನು ತೆಗೆದುಕೋಬೇಕು, ಅದಕ್ಕೆ ಹೋರಾಟ ಮಾಡಿ. ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ JDS ನಾಯಕರು. ಹೋರಾಟ ಮತ್ತು ಪ್ರತಿಭಟನೆ ಎರಡರಲ್ಲೂ ನಾವು ಸಜ್ಜಾಗಿದ್ದೇವೆ. ಏನಾದ್ರು ಹೋರಾಟಕ್ಕೆ ಭಾಗಿಯಾಗ್ತೀರಾ ಸರ್ ನೀವೇನಾದರೂ? ಇಲ್ಲ, ಅವಶ್ಯಕತೆ ಬಿದ್ದರೆ ನಾನೇ ಹೋಗ್ತೀನಿ. ಯಾಕೆಂದರೆ ಕೆಲವು ರೈತ ಮುಖಂಡರುಗಳನ್ನು ಅರೆಸ್ಟ್ ಮಾಡೋದು, ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ಈ ಥರ ಎಲ್ಲ ಕೇಸ್ಗಳು ಹಾಕಿ FIR ಹಾಕಿದ್ದಾರೆ. ಅದು ನೋಡ್ತೀನಿ ಅಂತ ಈಗೇನೋ ಹೇಳಿದ್ದಾರೆ ನಮ್ಮ ಹೊಸ ಗೃಹ ಸಚಿವರು, ಅವರ ಕೇಸ್ಗಳನ್ನು ತೆಗಿತೀವಿ ಅಂತ ಹೇಳಿದ್ದಾರೆ. ತೆಗಿತಾರೋ ಬಿಡ್ತಾರೋ ನೋಡೋಣಂತೆ. ಹೋರಾಟ ಕೂಡ ತೀವ್ರ ಸ್ವರೂಪ ಪಡಿತಾ ಇದೆ. ಇಲ್ಲ, ಅದು ಇವತ್ತಲ್ಲ, 450 ದಿವಸ ಹಿಂದಿಂದ ಹೋರಾಟ ನಡೀತಾ ಇದೆ. ನಾವ್ಯಾರು ಹೇಳಿ ಮಾಡಿದ್ದಲ್ಲ. ರೈತರು ಅವರ ಬದುಕು, ಅವರ ಜೀವನಕ್ಕೆ ಇವತ್ತು ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರ ಬದುಕಿಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿಯಾಗಿದ್ದೀವಿ ಅಷ್ಟೇ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಗುರುಚರಣ್ ಜೊತೆ ಸುನಿಲ್, TV9 ಬೆಂಗಳೂರು.